ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ, ಇ-ವೇ ಬಿಲ್ ಜನ್ರೇಟ್ ಮಾಡೋದು ಯಾವ ಥರ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ಇ-ವೇ ಬಿಲ್ ಅಂತ ಹೇಳಿದರೆ ಏನು, ಅದನ್ನು ಯಾವಾಗ ಮಾಡ್ತಾರೆ ಅಂತ ಹೇಳಿದನ್ನು ನಾವು ತಿಳ್ಕೊಳ್ಳೋಣ. ಸೊ ಇ-ವೇ ಬಿಲ್ ಅಂತ ಹೇಳಿದರೆ, ನಾವು ಯಾವುದಾದ್ರೊಂದು ಮೆಟೀರಿಯಲನ್ನು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಥವಾ ನಮ್ಮಲ್ಲಿರುವ ಮೆಟೀರಿಯಲನ್ನು ನಾವು ಬೇರೆ ಕಡೆ ಸಪ್ಲೈ ಮಾಡ್ತಾ ಇದ್ದೀವಿ ಅಂತ ಹೇಳುವ ಟೈಮಲ್ಲಿ ನಾವು ಇ-ವೇ ಬಿಲ್ಲನ್ನು ಜನ್ರೇಟ್ ಮಾಡಬೇಕಾಗ್ತದೆ. ಯಾಕೆ ಈ ಇ-ವೇ ಬಿಲ್ ಜನ್ರೇಟ್ ಮಾಡ್ತೇವೆ ಅಂತ ಹೇಳಿದರೆ, ಸಪೋಸ್ ಇವಾಗ ಮೆಟೀರಿಯಲ್ಸ್ ಲೋಡಾಗಿ ಹೋಗ್ತಾ ಇರಬೇಕಾದ್ರೆ ದಾರಿ ಮಿಡ್ಲಲ್ಲಿ ಏನಾದರೂ ಗಾಡಿಯನ್ನು ರೈಡ್ ಮಾಡ್ತಾರೆ ಅಥವಾ ಪೊಲೀಸರು ಏನಾದರೂ ವೆಹಿಕಲ್ ನಿಲ್ಲಿಸ್ತಾರೆ ಅಂತ ಹೇಳಿದರೆ, ಅಂತಹ ಟೈಮಲ್ಲಿ ಆ ವೆಹಿಕಲಲ್ಲಿ ಇಷ್ಟು ಕ್ವಾಂಟಿಟಿಯ ಮೆಟೀರಿಯಲ್ ಸಪ್ಲೈ ಆಗ್ತಾ ಉಂಟು ಅಥವಾ ಪರ್ಚೇಸ್ ಆಗ್ತಾ ಉಂಟು ಅಂತ ಹೇಳೋದಕ್ಕೆ ಒಂದು ತೋರಿಸುವಂತಹ ಒಂದು ಬಿಲ್ ಆಗಿರ್ತದೆ ಈ ಇ-ವೇ ಬಿಲ್. ಸೊ ಈಗ ಇ-ವೇ ಬಿಲ್ಲನ್ನು ನಾವು ಯಾವ ಥರ ಜನ್ರೇಟ್ ಮಾಡೋದು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಗೂಗಲನ್ನು ಓಪನ್ ಮಾಡಿಕೊಂಡು ಇ-ವೇ ಬಿಲ್ ಲಾಗಿನ್ ಅಂತ ಸರ್ಚ್ ಮಾಡಬೇಕು. ಇವಾಗಲ್ಲಿ ಇ-ವೇ ಬಿಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಒಂದು ಓಪನ್ ಆಗ್ತದೆ. ಸೊ ಇಲ್ಲಿ ಇವಾಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಆಲ್ರೆಡಿ ರಿಜಿಸ್ಟರ್ಡ್ ಆಗಿರ್ತದೆ. ಸೊ ನೀವೇನಾದರೂ ನ್ಯೂ ರಿಜಿಸ್ಟರ್ಡ್ ಆಗಿದ್ದರೆ ಅಲ್ಲಿ ನಿಮಗೆ GST ಐಡೆಂಟಿಫಿಕೇಷನ್ಸ್ ನಂಬರ್ ಕೇಳ್ತದೆ. ಅದಾದಮೇಲೆ ನೀವು ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಎಂಟರ್ ಮಾಡಿಕೊಂಡು ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ. ಇವಾಗ ಈ ಥರ ಒಂದು ಇ-ವೇ ಬಿಲ್ ಡ್ಯಾಶ್ ಬೋರ್ಡು ಓಪನ್ ಆಗ್ತದೆ. ಆಗ ಇ-ವೇ ಬಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿವಾಗ ಜನರೇಟ್ ನ್ಯೂ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ಥರ ಒಂದು ಪೇಜಸ್ ಓಪನ್ ಆಗ್ತದೆ. ನೋಡಿ, ಇಲ್ಲಿ ಸಪ್ಲೈ ಟೈಪ್ ಉಂಟು, ಔಟ್ವರ್ಡ್, ಇನ್ವರ್ಡ್ ಈ ಥರ. ಸೊ ಔಟ್ವರ್ಡ್ ಅಂತ ಹೇಳಿದರೆ ನಮ್ಮ ಮೆಟೀರಿಯಲ್ ಬೇರೆಯವರಿಗೆ ಸಪ್ಲೈ ಆದಾಗ ಅದನ್ನು ಔಟ್ವರ್ಡ್ ಅಂತ ತೋರಿಸ್ತೇವೆ. ಬೇರೆಯವರಿಂದ ಮೆಟೀರಿಯಲನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅದನ್ನು ಇನ್ವರ್ಡ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಇಲ್ಲಿ ನಾವು ಈ ಕಡೆ ನೋಡಿ ಅದರ್ಸ್ ಉಂಟಲ್ವ, ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿವಾಗ ನಾನು ಎಕ್ಸಾಂಪಲಿಗೆ ಇನ್ವರ್ಡ್ ತಗೊಳ್ತಿದ್ದಾನೆ. ಸೊ ಇನ್ವರ್ಡ್ ಅಂತ ಬರ್ತಿದ್ದೇನೆ. ಇಲ್ಲಿವಾಗ ಡಾಕ್ಯುಮೆಂಟ್ ನಂಬರು A2 ಅಂತ ಹೇಳಿ ಜಸ್ಟ್ ಕ್ಲಿಕ್ ಮಾಡ್ತಿದ್ದೀನಿ. ಅದಾದಮೇಲೆ ನೋಡಿ, ಇಲ್ಲಿ ಬಿಲ್ ಫ್ರಮ್ ಉಂಟು ಮತ್ತು ಡಿಸ್ಪ್ಯಾಚ್ ಫ್ರಮ್ ಬರ್ತದೆ. ಇಲ್ಲಿ ಇನ್ವರ್ಡ್ ಆದ ಕಾರಣ ಬಿಲ್ ಫ್ರಮ್ ಅವರಿಂದ ನಾವು ಪರ್ಚೇಸ್ ಮಾಡ್ತೇವಲ್ವ, ಸೊ ಅವರ ಅಡ್ರೆಸ್ಸನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗ್ತದೆ. ಅವರ GST ಐಡೆಂಟಿಫಿಕೇಷನ್ ನಂಬರ್, ನಾವು ಯಾರಿಂದ ಪರ್ಚೇಸ್ ಮಾಡ್ತೇವೆ ಅವರ GST ಐಡೆಂಟಿಫಿಕೇಷನ್ ನಂಬರನ್ನು ಫಸ್ಟಿಗೆ ನಾವು ಕ್ಲಿಕ್ ಮಾಡಿದಾಗ ಅವರ ನೇಮ್ ಆಟೋಮೆಟಿಕ್ ಅವರು ಬರ್ತದೆ. ಅದೇ ರೀತಿಯಲ್ಲಿ ಅಡ್ರೆಸ್ ಹಾಕ್ಕೊಳ್ಬೇಕು. ಅಡ್ರೆಸ್ ಉಂಟು, ಅದೇ ರೀತಿ ಪಿನ್ ಕೋಡನ್ನು ಕೂಡ ನಾವು ಅಲ್ಲಿ ಹಾಕ್ಕೊಳ್ಬೇಕು. ಸೊ ನೆಕ್ಸ್ಟ್ ನೋಡಿ, ಅಲ್ಲಿ ಬಿಲ್ ಟು ಮತ್ತು ಶಿಪ್ ಟು ಅಂತ ಹೇಳಿ ಉಂಟು. ಸೊ ಬಿಲ್ ಟು ಅಂತ ಹೇಳಿದರೆ ನಾವು ಅದನ್ನು ಪರ್ಚೇಸ್ ಮಾಡ್ತಿದ್ದೀವಿ, ನಮಗೆ ಬರ್ತಾ ಉಂಟಲ್ವ ಮೆಟೀರಿಯಲ್. ಸೊ ಅಲ್ಲಿ ಬಿಲ್ ಟು ಅಲ್ಲಿ ನಮ್ಮ ಅಡ್ರೆಸ್ ಆಗಿರ್ತದೆ. ಅಲ್ಲಿ ನಾವು GST ನಂಬರ್ ಆಲ್ರೆಡಿ ಬರ್ತದೆ. ಇಲ್ಲಿ ನೇಮನ್ನು ನಾವು ಟೈಪ್ ಮಾಡಬೇಕಾಗ್ತದೆ ಮತ್ತು ಪ್ಲೇಸ್ ಮತ್ತು ಪಿನ್ ಕೋಡ್. ಅದಾದಮೇಲೆ ನೋಡಿ, ಕೆಳಗಡೆ ಪ್ರಾಡಕ್ಟ್ ನೇಮ್ ಉಂಟು. ಎಕ್ಸಾಂಪಲ್ ನಾನಿವಾಗ ಸ್ಪ್ಯಾನ್ ಅಂತ ಟೈಪ್ ಮಾಡ್ತೀನಿ. ಅದಾದಮೇಲೆ HSN ಕೋಡ್ ಇರ್ತದೆ, ಅದನ್ನು ಬರಿಬೇಕಾಗ್ತದೆ. ಎಷ್ಟು ಕ್ವಾಂಟಿಟಿಯ ಮೆಟೀರಿಯಲ್ ಅಂತ ಹೇಳಿ ಒಂದು ಎಕ್ಸಾಂಪಲ್ 100 ಆಗಿ. ನೆಕ್ಸ್ಟ್ ಯೂನಿಟನ್ನು ನಂಬರ್ಸ್ ಅಂತ ತಗೊಳ್ಬೇಕು. ನೆಕ್ಸ್ಟ್ ಟ್ಯಾಕ್ಸೇಬಲ್ ವ್ಯಾಲ್ಯೂ ಒಂದು ಎಕ್ಸಾಂಪಲ್ ಆಗಿ ಇವಾಗೊಂದು ಎಷ್ಟು 20,000 ಅಂತ ಹೇಳಿ ನಾನು ಬರಿತಿದ್ದೀನಿ. ಅದಾದಮೇಲೆ ಇಲ್ಲಿ GST, CGST, SGST ನಾಟ್ ಅಪ್ಲಿಕೇಬಲ್. ಅದಾದಮೇಲೆ ಸೆಸ್ ಅದು ನಾಟ್ ಅಪ್ಲಿಕೇಬಲ್ ಅಂತ ಹೇಳಿ. ಇನ್ನು ಸೆಸ್ ನಾಟ್ ಅಪ್ಲಿಕೇಬಲ್ ಅಂತ ಹೇಳಿ ನಾವು ಕ್ಲಿಕ್ ಮಾಡಬೇಕು. ಇವಾಗ ಇಷ್ಟು ಪ್ರಾಡಕ್ಟ್ ಆಯಿತು. ಇವಾಗ ನಾವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಾಗ ನಮಗಿಲ್ಲಿ ವೆಹಿಕಲ್ ನಂಬರ್ ಸಿಗ್ತದೆ. ಸೊ ವೆಹಿಕಲ್ ನಂಬರ್, ನಾವು ಯಾವ ವೆಹಿಕಲಲ್ಲಿ ಮೆಟೀರಿಯಲನ್ನು ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ವೆಹಿಕಲ್ ನಂಬರನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಅದಾದಮೇಲೆ ಈ ಕಡೆ ಟ್ರಾನ್ಸ್ಪೋರ್ಟರ್ ಡಾಕ್ಯುಮೆಂಟ್ ನಂಬರ್ ಮತ್ತು ಡೇಟ್ ಅಂತ ಇದೆ. ಅಲ್ಲಿ ನಾವು ಆಲ್ರೆಡಿ ಮೇಲ್ಗಡೆ ಡಾಕ್ಯುಮೆಂಟ್ ನಂಬರ್ A2 ಅಂತ ಹೇಳಿ ತಗೊಂಡಿದ್ದೇವಲ್ಲ, ಅದನ್ನೇ ಇಲ್ಲಿ ಕೂಡ ಟೈಪ್ ಮಾಡಿದ್ರಾಯಿತು. ಸೊ A2 ಅಂತ ಹೇಳಿ ಇಲ್ಲಿ ನಾನು ಟೈಪ್ ಮಾಡ್ತೇನೆ. ನೋಡಿ, ಇಲ್ಲಿ ಡಾಕ್ಯುಮೆಂಟ್ ನಂಬರ್ A2 ಅಂತ ಇದೆ ಅಲ್ವಾ, ಅದನ್ನೇ ಇಲ್ಲಿ ಕೆಳಗಡೆ ಕೂಡ ಬರೆದ್ರಾಯಿತು.
ಇಷ್ಟ ಆದಮೇಲೆ ಇವಾಗ ನಾನು ಕೇವಲ ಒಂದೇ ಪ್ರಾಡಕ್ಟನ್ನು ಎಂಟರ್ ಮಾಡ್ಕೊಂಡಿದ್ದೇನೆ. ಸೊ ಇವಾಗ ನಿಮಗೆ ಇನ್ನೂ ಬೇರೆ ಪ್ರಾಡಕ್ಟ್ ಕೂಡ ಎಂಟರ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ನೋಡಿ, ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೊಂದು ಪ್ರಾಡಕ್ಟ್ ಕೂಡ ನಾವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಎಕ್ಸಾಂಪಲ್ ನಾನು ಇವಾಗ ಶೀಟ್ ಅಂತ ಹೇಳಿ ಹಾಕ್ಕೊಳ್ತೀನಿ. ಸೊ ಸೇಮ್ HSN ಕೋಡ್ ಇರ್ತದೆ. ಸೊ ಎಷ್ಟು ಕ್ವಾಂಟಿಟಿ ಅಂತ ಹೇಳಿ ಬರಿಬೇಕು. ಅದೇ ರೀತಿ ಯೂನಿಟ್ ನಂಬರ್ಸಲ್ಲಿ ಬರಿಬೇಕು. ನೆಕ್ಸ್ಟ್ ಟ್ಯಾಕ್ಸೇಬಲ್ ವ್ಯಾಲ್ಯೂ ಬರ್ಕೊಳ್ಬೇಕು. ಸೇಮ್ CGST ನಾಟ್ ಅಪ್ಲಿಕೇಬಲ್, ಅದಾದಮೇಲೆ ಸೆಸ್ಸು ಕೂಡ ನಾಟ್ ಅಪ್ಲಿಕೇಬಲ್, ಸೆಸ್ ನಾಟ್ ಅಪ್ಲಿಕೇಬಲ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಇಷ್ಟು ಮಾಡಿದ ಮೇಲೆ ನೋಡಿ, ನಾವೀಗ ಇಲ್ಲಿ ಟೋಟಲ್ ಟ್ಯಾಕ್ಸೇಬಲ್ ಅಮೌಂಟ್ ನೋಡಿ ಕೆಳಗಡೆ. ಸೊ 50,000 ಇದು ಫಾರ್ ಎಕ್ಸಾಂಪಲ್ ಆಗಿ ನಾವೊಂದು ತಗೊಳ್ಳುವಂಥದ್ದು ಇ-ವೇ ಬಿಲ್ಲಿಗೆ. ಸೊ ಇಷ್ಟು ಮಾಡಿದ ಮೇಲೆ ನಾವಿನ್ನು ಎಲ್ಲ ಇನ್ಫಾರ್ಮೇಷನ್ಸ್ ಕರೆಕ್ಟ್ ಉಂಟಾ ಅಂತ ಹೇಳಿ ಒಂದು ಸಲ ಚೆಕ್ ಮಾಡಿಕೊಂಡು ಅದಾದಮೇಲೆ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಅದಾದಮೇಲೆ ಇಲ್ಲಿ ಓಕೆ ಕ್ಲಿಕ್ ಮಾಡಿಕೊಂಡು ಇವಾಗ ನೋಡಿ ಇ-ವೇ ಬಿಲ್ ನಂಬರ್, ಇ-ವೇ ಬಿಲ್ ಡೇಟ್, ಜನರೇಟೆಡ್, ಸೊ ಇದೆಲ್ಲ ಕೂಡ ಇನ್ಫಾರ್ಮೇಷನ್ ಸಿಗ್ತದೆ. ಸೊ ಇಲ್ಲಿ ಡೀಟೇಲ್ ಪ್ರಿಂಟ್ ಕೆಳಗಡೆ ಉಂಟಲ್ವ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಮಗೆ ಡೀಟೇಲ್ಡಾಗಿ ಇ-ವೇ ಬಿಲ್ ನೋಡಿ ಸಿಗ್ತದೆ. ನೋಡಿ ಅದರಲ್ಲಿ ಇ-ವೇ ಬಿಲ್ ನಂಬರ್ ಆಗಿರ್ಬೋದು, ಇ-ವೇ ಬಿಲ್ ಅಡ್ರೆಸ್, ಫ್ರಮ್, ಟು ಎಲ್ಲ ಕೂಡ ಇದರಲ್ಲಿ ಡೀಟೇಲ್ಡಾಗಿ ಸಿಗ್ತದೆ. ಒಂದು ಇ-ವೇ ಬಿಲ್ಲಿಗೆ 24 hours ವ್ಯಾಲಿಡಿಟಿ ಇರ್ತದೆ. ಇವಾಗ ಇ-ವೇ ಬಿಲ್ ಯಾವ ಥರ ಜನ್ರೇಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಯ್ತಲ್ವ. ಸೊ ಮುಂದೆ ಮತ್ತಷ್ಟು ವೀಡಿಯೋಸ್ಗಳೊಂದಿಗೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.